ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದರ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಭಾಂಗಣದಲ್ಲಿ 90 ದಿನಗಳ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ಕುರಿತು ಪತ್ರಿಕಾಗೋಷ್ಠಿ. ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ಅಭಿಯಾನದಡಿ 138 ಪ್ರಕರಣ ಇತ್ಯರ್ಥ ಮಾಡಲಾಗಿದೆ. ನ್ಯಾಯಾಧೀಶ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಹೇಳಿಕೆ. ನಗರದ ಹೆಬ್ಬಾಳೆ ಫಂಕ್ಷನ್ ಹಾಲ್ನಲ್ಲಿ ಜರುಗಿದ ಸ್ವಾವಲಂಬಿ ಬೀಜೋತ್ಪಾದನೆ ಕುರಿತು 1 ದಿನದ ಕಾರ್ಯಾಗಾರ. ಬೀಜ ಗ್ರಾಮ ಯೋಜನೆ ಕುರಿತು ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸಬೇಕಾಗಿದೆ. ಸಿದ್ದರಾಮಯ್ಯ ಸ್ವಾಮಿ. ರೈತರು ಸ್ವಾವಲಂಬಿ ಉದ್ಯಮಿಯಾಗಿ ಬದುಕಬೇಕು. ಡಾಕ್ಟರ್ ಎಸ್.ವಿ. ಪಾಟೀಲ್. ನ್ಯಾಯಮೂರ್ತಿ ಗವಾಯಿ ಅವರ ಮೇಲಿನ ಚೂಯಿ ಎಸೆತ, ಇದು ಸಂವಿಧಾನಕ್ಕೆ ಮಾಡಿದ ಅಪಮಾನ. ದಲಿತರು ನ್ಯಾಯಾಧೀಶರಾಗಿದ್ದೇ ಇವರ ಅಸಹನೆಗೆ ಕಾರಣ ಎಂದು ನಗರದಲ್ಲಿ ಪ್ರತಿಭಟನೆ ನಡೆಸಿದ ವಿವಿಧ ಸಂಘ ಸಂಸ್ಥೆಗಳು. ಅಸಹನೆ ಈ ದೇಶದಿಂದ ತೊಲಗಬೇಕಾಗಿದೆ. ಅನಿಲ್ ಕುಮಾರ್ ಬೆರ್ರಾ ಹೇಳಿಕೆ. ಬೀದರ್ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳ ಪ್ರತಿಭೆಗಳು ಮತ್ತೊಮ್ಮೆ ವಿಶ್ವಮಟ್ಟದಲ್ಲಿ ಕಂಗೊಳಿಸಿದೆ. ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ. ವಿವಿಧ ನವೀನ ಮಾದರಿಗಳು ಇವರಿಂದ ವಿನ್ಯಾಸಗೊಂಡ ಮಹತ್ತರ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಂದ ಶ್ಲಾಘನೆ. ಮಕ್ಕಳಿಗೆ ಗೌರವ ಸನ್ಮಾನ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ 90 ದಿನಗಳ ಕಾರ್ಯಾಚರಣೆ ಅಭಿಯಾನದಡಿ 138 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ತಿಳಿಸಿದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಭಾಂಗಣದಲ್ಲಿ 90 ದಿನಗಳ ವಿಶೇಷ ಮಧ್ಯಸ್ಥಿಕೆ ಅಭಿಯಾನದಡಿಯಲ್ಲಿ ಆ ಒಂದು ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ಅಭಿಯಾನವನ್ನು ದೇಶದಾದ್ಯಂತ ಪ್ರಾರಂಭಿಸಲಾಯಿತು. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಜುಲೈ 1ರಿಂದ ಅಕ್ಟೋಬರ್ 6ರವರೆಗೆ 90 ದಿನಗಳಲ್ಲಿ ಮಧ್ಯಸ್ಥಿಕೆ ಮೂಲಕ ವಿವಿಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದು ಹೇಳಿದರು. ವೈವಾಹಿಕ ವಿವಾದ, ಕೌಟುಂಬಿಕ ದೌರ್ಜನ್ಯ, ಅಪಘಾತದ ಹಕ್ಕುಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ವಾಣಿಜ್ಯ ವಿವಾದ, ಗ್ರಾಹಕರ ವಿವಾದ, ಭೂಸ್ವಾಧೀನ ಸೇರಿದಂತೆ ವಿವಿಧ 138 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಮೆಡಿಸಿನ್ ಆ್ಯಂಡ್ ಕನ್ಸಲ್ಟೇಷನ್ ಮ್ಯಾನೇಜ್ಮೆಂಟ್ ಕಮಿಟಿ ನವದೆಹಲಿ ಇವರುಗಳ ಒಂದು ಸಹಯೋಗದೊಂದಿಗೆ ನಮ್ಮ ರಾಷ್ಟ್ರಾದ್ಯಂತ ಮೆಡಿಸಿನ್ ಫಾರ್ ದಿ ನೇಷನ್ 90 ಡೇಸ್ ಸ್ಪೆಷಲ್ ಡ್ರೈವ್ ಅಭಿಯಾನವನ್ನು ದಿನಾಂಕ 1/7/2025 ಆರಂಭವಾಗಿ ದಿನಾಂಕ 30/9/2025 ಮುಕ್ತಾಯಗೊಂಡಿರುತ್ತದೆ. ಈ ಒಂದು ಮೆಡಿಸಿನ್ ಸ್ಪೆಷಲ್ ಡ್ರೈವ್ 90 ಡೇಸ್ ಸ್ಪೆಷಲ್ ಡ್ರೈವ್ ಅಭಿಯಾನದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಟ್ಟು 138 ವಿವಿಧ ಪ್ರಕರಣಗಳನ್ನು ನಾವು ಈ ಮೆಡಿಸಿನ್ ಮಾಡೋದ್ರ ಮೂಲಕ ಸಹಕಾರದಿಂದ ಅವರ ಒಂದು
ನಮ್ಮ ಜಿಲ್ಲೆಯಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಸೆಟ್ಟಿಂಗ್ ಮಾಡೋದ್ರ ಮೂಲಕ ಈ ಒಂದು ವಿಶೇಷ ಅಭಿಯಾನದಲ್ಲಿ 138 ಪ್ರಕರಣ ಇತ್ಯರ್ಥಪಡಿಸಿ ಈ ಒಂದು ಮಧ್ಯಸ್ಥಿಕೆ 90 ಡೇಸ್ ಸ್ಪೆಷಲ್ ಡ್ರೈ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಶ್ರೀ ವಿ.ಎಂ. ಆನಂದ್ ಶೆಟ್ಟಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿ ನಾವು ಜಿಲ್ಲೆಯಲ್ಲಿ ಒಟ್ಟು 138 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಬೀಜ ಗ್ರಾಮ ಯೋಜನೆ ಅಡಿಯಲ್ಲಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ವಿತರಣೆ ಮಾಡುತ್ತಿರುವ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕಾರ್ಯ ಶ್ಲಾಘನೀಯ ಆಗಿದೆ. ಆದರೆ ಈ ಯೋಜನೆ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಕೂಡ ವಿಸ್ತರಣೆ ಮಾಡಿ ರೈತರಿಗೆ ಗುಣಮಟ್ಟದ ಒಂದು ಬೀಜ ವಿತರಣೆಯನ್ನ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಸ್ವಾಮಿ ಹೇಳಿದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕ ರಾಯಚೂರು ಹಾಗೂ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಗರದ ಚಿಕ್ಪೇಟ್ ರಿಂಗ್ ರೋಡ್ ಸಮೀಪದ ಹೆಬ್ಬಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವಂತಹ RKVY ಒಂದು ಬೀಜ ಗ್ರಾಮ ಯೋಜನೆ ಅಡಿಯಲ್ಲಿ ಸ್ವಾವಲಂಬಿ ಬೀಜೋತ್ಪಾದನೆ ಕುರಿತು ರೈತರಿಗಾಗಿ ಆಯೋಜನೆ ಮಾಡಿರುವಂತಹ ಒಂದು ದಿನದ ಒಂದು ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಆಮೇಲೆ ಇನ್ನು ಮುಂದೆ ಜಿಲ್ಲೆಯ ಪ್ರತಿ ತಾಲೂಕಿಗೆ 200 ಹೆಕ್ಟೇರ್ಗೆ ಸಾಕಾಗುವಷ್ಟು ಬೀಜ ವಿತರಣೆಯನ್ನು ಮಾಡುವ ಅವಶ್ಯಕತೆ ಇದೆ. ಪ್ರತಿ ವರ್ಷ 10 ಹಳ್ಳಿಗಳಿಗೆ ಹೆಚ್ಚುವರಿಯಾಗಿ ತಾವು ಬೀಜಗಳನ್ನು ವಿತರಣೆ ಮಾಡಿದಾಗ ರೈತರಲ್ಲಿ ಒಂದು ಧೈರ್ಯ ಬರುತ್ತೆ, ರೈತರು ಬೆಳೆ ಬೆಳೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ, ರೈತರಿಗೆ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಕೊಟ್ಟಾಗ ಮಾತ್ರ ಅವರು ಖುಷಿಯಲ್ಲಿರ್ತಾರೆ, ಒಳ್ಳೊಳ್ಳೆ ಬೆಳೆಗಳನ್ನು ತೆಗಿತಾರೆ ಎನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಸ್ವಾಮಿ ಅವರು ಹೇಳಿದರು. ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರವಿದ್ದರೂ ಸಿಬ್ಬಂದಿಗಳಿಲ್ಲದೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರಲ್ಲದೆ ರೈತರು ತಮ್ಮದೇ ಆದ ಬೀಜದ ತಳಿ ಬೆಳೆಸಿ ಸರ್ಕಾರದ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಬೇಕೆಂದು ಸಿದ್ದರಾಮಯ್ಯ ಸ್ವಾಮಿ ಖಡಕ್ಕಾಗಿ ಕರೆ ನೀಡುತ್ತಾರೆ. ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್.ವಿ. ಪಾಟೀಲ್ ಮಾತನಾಡಿ, ಈ ಬಾರಿ ಅತಿವೃಷ್ಟಿಯಿಂದ ಬೆಳೆಗಳು ನಾಶವಾಗಿವೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ರೈತರು ಕೂಡ ಉದ್ಯಮಿಗಳಾಗಬೇಕು, ಬೀಜ ಎಲ್ಲೇ ಸಿಕ್ಕರೂ ಕೂಡ ಅದನ್ನು ತೆಗೆದುಕೊಂಡು ಉತ್ತಮ ಬೆಳೆ ಬೆಳೆದು ಸ್ವಾವಲಂಬಿಗಳಾಗಬೇಕು. ಕೃಷಿ ವಿಜ್ಞಾನಿಗಳು ಕೂಡ ರೈತರಿಗೆ ತೊಂದರೆಯಾದಾಗ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು. ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು. ನಾಳೆ ಎನ್ನದೆ ಇಂದಿನ ಕಾರ್ಯ ಇಂದೇ ಮಾಡಿ ಮುಗಿಸಬೇಕು. ರೈತರು ಹುಣ್ಣಿಮೆ, ಅಮಾವಾಸ್ಯೆ, ದಿನ, ವಾರ ನೋಡದೆ ತತ್ಕ್ಷಣ ಒಂದು ಬಿತ್ತಣಿಕೆ ಆಗಿರಬಹುದು, ಔಷಧಿಗಳನ್ನು ಸಿಂಪಡಣೆ ಮಾಡುವಂತದ್ದಾಗಿರಬಹುದು, ಆಮೇಲೆ ರಾಶಿಗಳನ್ನು ಮಾಡುವಂತದ್ದಾಗಿರಬಹುದು, ಎಲ್ಲವೂ ಕೂಡ ತತ್ಕ್ಷಣ ನಿರ್ಧಾರ ಕೈಗೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡ್ರೆ ಮುಂದೆ ಅಭಿವೃದ್ಧಿ ಹೊಂದಬಹುದು ಅನ್ನುವಂತ ಮಾತನ್ನು ಹೇಳಿದರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಸಂಶೋಧನಾ ಮತ್ತು ವಿಸ್ತೀರ್ಣ ನಿರ್ದೇಶಕ ಡಾಕ್ಟರ್ ಅಮರೇಗೌಡ ಎ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡ್ತಾರೆ. ರಾಯಚೂರಿನ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಮುಖ್ಯಸ್ಥರಾದ ಡಾಕ್ಟರ್ ಎ.ಜಿ. ಶ್ರೀನಿವಾಸ್ ಬೀಜೋತ್ಪಾದನೆ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ. ವೇದಿಕೆ ಮೇಲೆ ಕಲಬುರಗಿ ಒಂದು ಕೃಷಿ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿ.ಎನ್. ದೊಡ್ಡಮನಿ, ಸಿದ್ದೇಶ್ವರ ಬೆಲ್ಲ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಹೆಬ್ಬಾಳೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ವಿಜಯಕುಮಾರ್ ಕುರ್ನಳಿಕರ್, ಡಾಕ್ಟರ್ ಸುನೀಲ್ ಕುಮಾರ್ ಎಂ, ಡಾಕ್ಟರ್ ಸಿದ್ದರಾಮಪ್ಪ, ಡಾಕ್ಟರ್ ಬಸವರಾಜ್ ಬಿರಾದರ್, ಮೋಹನ್ ಬಾಬು, ಡಾಕ್ಟರ್ ಸುನೀಲ್ ಕುಮಾರ್ ಎನ್ಎಂ, ಡಾಕ್ಟರ್ ಜ್ಞಾನದೇವ, ಡಾಕ್ಟರ್ ನಿಂದಾಳಿ ಮಲ್ಲಿಕಾರ್ಜುನ್, ಡಾಕ್ಟರ್ ಭವಾನಿ ಕೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಉಮೇಶ್ ಬಾರಿಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರನ್ನ ಅವರ ಒಂದು ಜನಪದ ಸೇವೆಗಾಗಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಹಯೋಗದಲ್ಲಿ ಬೀಜ ಗ್ರಾಮ ಯೋಜನೆಯಲ್ಲಿ ಸ್ವಾವಲಂಬಿ ಬೀಜೋತ್ಪಾದನೆ ರೈತರಿಗೆ ಒಂದು ದಿನ ಕಾರ್ಯಕ್ರಮ ಮಾಡ್ತಕ್ಕಂಥ ನಾನು ಎಲ್ಲ ರೈತರಿಗೆ ಒಂದು ಹೇಳಕ್ಕೆ ವಿನಂತಿ ಮಾಡ್ತೀನಿ. ಹಿಂದಿನ ಅಂದ್ರೆ 5-7 ಎಲ್ಲರೂ ಮನ್ಯಾಗ ಬೀಜ ಫಲ ಮಿತಿಯಾಗಿಡ್ತು. ಇವತ್ತು ಸರ್ಕಾರ ಕೊಡೋದು ಬೀಜ ಸಬ್ಸಿಡಿದಾಗ ಕೊಡೋದು ಅಂತ ಹೇಳಿ ಯಾವ ರೈತರಿಗೆ ಬೀಜ ಇವತ್ತು ಚಲೋ ಬೀಜ ಹೋಗಿ ದುಕಾನ್ದಾಗ ಹಾಕೋದು ಅವ್ರು ಸರ್ಕಾರ ಕೊಡ್ತಕ್ಕಂಥ ಬೀಜಕ್ಕೆಲ್ಲ ಹಾರಿಕಾಗಲ್ಲದು. ನಾ ಎಲ್ಲ ರೈತರು ವಿನಂತಿ ಅದ, ಏನು ಸರ್ ಹೇಳಿದ್ರು 3 ವರ್ಷ 4 ವರ್ಷ ಬೀಜ ಮಿತಿಯಾಗಿಡ್ತು, ಅದರಿಂದ ನಮ್ಗೆ ಬೆಳೆ ಇಳುವರಿ ಮಿತಿ ಬರ್ತದೆ. ಹೊಸ ತಳಿ ಬರ್ತಾವ ಮಾರ್ಕೆಟ್ದಾಗ, ಏನದು ಹವಾಮಾನ ಏನೋ ಪ್ರಾಬ್ಲಮ್ ಆಗ್ಬೋದು, ರೈತರಿಗೆ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ಇವು ಮನೆ ಮೆದಿಯಾಗಿ ಬೀಜ ಚಲೋ ಇರ್ತದೆ. ಅದು ಯಾಕೆ ಮಾಡ್ತಾ ಇಲ್ಲ, ಯಾಕಂತಂದ್ರೆ ಮೊದಲು ಎಲ್ಲ ಮೆದಿಯಾಕೆ ಮಾಡ್ತೀವಿ. ಸರ್ಕಾರ ಹೊಟ್ಟಿದ್ದಾಗ ಸಬ್ಸಿಡಿಗೆ ಬೀಜ ಕೊಡುತ್ತದೆ, ಯಾವ ರೈತರು ಮಾಡಕ್ತಾ ಇರಲ್ಲ. ಅದರಿಂದ ರೈತರಿಗೆ ಕಿಮ್ಮತ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮುಂದೆ ಯಾವ ಬೀಜ ಹೊಲ ಹೆಂಗೆ ಮೆದಿಯಾಗ್ಲಕ್ಕಂದ್ರೆ ಯಾವ ಬೀಜ ತೆಗಿ ಚಲೋ ಬಿಡ್ತದ, ಎಲ್ಲಕ್ಕಿಂತ ಚಲೋ ಯಾವ್ದಾದ್ರು ಕಟ್ ಮಾಡಿ ಮನೆ ಇಡ್ತರು ಮತ್ತು ಮುಂದಿನ ಬೀಜ ಬಿದ್ದು ಅವ್ರು ಬೆಳೆ ಚಲೋ ಇಷ್ಟಪಡ್ತೀನಿ. ಏನು ಮೊದಲು ಬೀಜದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದು, ಇವತ್ತು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಏನಾಗ್ಯದ ಅಂತ ನಮ್ಗೆಲ್ಲರಿಗೂ ಗೊತ್ತಿಲ್ಲ, ಏನು ಅಸ್ತ ಆಗ್ಯದ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಅದ್ರ ಕಡೆಯಿಂದ ಇದು ರೈತರ ಸಲುವಾಗಿ ಸಂಸ್ಥೆ ಇಲ್ಲ, ಇದು ಬೇರೆ ಏನು ಕೆಲಸ ಇಲ್ಲ. ಇದು ರೈತರು ಮಣ್ಣು ಪರೀಕ್ಷೆ ಮಾಡಕ್ಕಾಗಲಿ, ಅವ್ರಿಗೆ ಮತ್ತೆ ಏನಾರ
ಹೊತ್ತವರಿಗೆ ಮದ್ದು ಹುಳು ಏನು ಪ್ರಾಬ್ಲಮ್ ಇದ್ರೂ ಬಂದು ನೋಡೋದ್ರಿಂದ ಬಟ್ ಇವತ್ತು ಬೀದರ್ದಾಗ ಕೃಷಿ ವಿಜ್ಞಾನ ಕೇಂದ್ರದಾಗ ಸ್ಟಾಫ್ ಇಲ್ಲ ಮತ್ತು ಕೆಲಸ ಮಾಡೋದು ಯಾರಿಲ್ಲ ಆಟ ಬಂದ್ರೆ ಯಾರಿಗೆ ನೋಡ್ರು ಬಿಟ್ಟು ಕಷ್ಟ ಇಲ್ಲ. ಅದು ಒಂದು ಕೋವಿಡ್ ಸಂಗತಿ ಇದೆ ಸರ್. ಅದಕ್ಕೆ ದಯಮಾಡಿ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ರೈತರಿಗೆ ಒಳ್ಳೇದು ಮಾಡೋದು ದೇಶಕ್ಕೆ ಒಳ್ಳೇದೈತದ. ಅದಕ್ಕೆ ನಾವೆಲ್ಲರಿಗೂ ಒಂದೇ ರಿಕ್ವೆಸ್ಟ್ ಅದ, ನೀವು ಏನು ಮಾಡ್ತೀರಿ ಸರ್ ಅದು ಗೊತ್ತಿಲ್ಲ. ಆದರೆ ಇದು ಮೊದಲು ಹೆಂಗಿತ್ತು ಬೀದರ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೆ ಆಗಬೇಕು. ರೈತರಿಗೆಲ್ಲ ಸವಲತ್ತು ಸಿಗಬೇಕು, ಬಂದವರಿಗೆಲ್ಲ ಮೀಟಿಂಗ್ ಆಗಬೇಕು, ಬಂದ ರೈತರಿಗೆ ಏನಾರ ಹೆಲ್ಪ್ ಬೇಕಲ್ಲ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಸರ್. ದಯಮಾಡಿ ತಾವೆಲ್ಲರೂ ಮುಂದೆ ನಡೆಸ್ಕೊಡ್ತಾರೆ ಅಂತ ಹೇಳಿ ಮಾತು ಜೈ. ಅತಿವೃಷ್ಟಿಯಾಗಿದೆ. ನಾವು ಜೂನ್ನಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು. ಇವನ್ ಅಕ್ಟೋಬರ್ 3ನೇ ತಾರೀಕು ತನಕ ನಮ್ಮ ಮಳೆ ಬಂದಿದೆ. ಅಕ್ಟೋಬರ್ ತಿಂಗಳಲ್ಲೂ ಕೂಡ ಮಳೆ ಆಗ ಸಾಧ್ಯತೆಗಳು ಭಾಳ ಅದಲ್ಲ. ಸಾಕಷ್ಟು ರೈತರು ಕಷ್ಟದಲ್ಲಿದ್ದಾರೆ ಈ ವರ್ಷ. ಕಳೆದ ವರ್ಷನೂ ಕಷ್ಟದಲ್ಲೇ ಇದ್ದರು. ಯಾಕಂದ್ರೆ ನಾನು ನೋಡಿದ್ದು ಎಲ್ಲ ತೊಗರಿ ಎಲ್ಲ ಫ್ಲವರಿಂಗ್ ಬಂದಿತ್ತು. ನವಂಬರಲ್ಲಿ ಅದೆಲ್ಲ ಚಳಿ ಬಿಟ್ಟು ಎಲ್ಲ ಟಾಪ್ ಆಗೋಯ್ತು. ಮತ್ತು ರೈತರು ಏನು ಮಾಡ್ತೀರಿ, ಯಾವ ಬೆಳೆಗೆ ಏನು ಮಾಡ್ಬೇಕು ಅನ್ನೋದು ಸ್ವಲ್ಪ ಯಾಮಾರಿಸ್ತೀರಿ. ನಾ ಭಾಳ ಅವರ ತಾಲೂಕದ ನೋಡಿದ್ರೆ ಕಬ್ಬಿಗೆ ನೀರು ಬಿಟ್ಟಾಗ ತೊಗರಿಗೂ ನೀರು ಬಿಟ್ಟ. ಹಂಗೆ ಮಾಡಬೇಡಿ. ತೊಗರಿ ನಾವೇನು ಬೆಳಿತೀವಿ, ಒಣ ಪ್ರದೇಶದಲ್ಲಿ ಬೆಳಿತಿದ್ದೇವೆ, ಡ್ರೈ ಲ್ಯಾಂಡಲ್ಲಿ ಬೆಳಿತಿದ್ದೀವಿ. ನಿಮ್ಮ ನೀರಿನ ಅನುಕೂಲ ಇತ್ತಂದ್ರೆ ಅದು ಕಾಳು ಕಟ್ಟುವಾಗ ಒಂದು ಅರ್ಧ ನೀರು ಕೊಟ್ಟು ಸಾಕು. ಅದಕ್ಕೆ ಒಳ್ಳೆಯ ಈಗ ಮಾರ್ಕೆಟಲ್ಲಿ ನಾನು ರೈತ ಆಗಿರೋದ್ರಿಂದ ಕುಸುಬಿ ಬೀಜ ಎಲ್ಲಿ ಸಿಗ್ತಾ ಇಲ್ಲ. ಇವನ್ನ ನಮ್ಮ ಊರವರು ಧಾರವಾಡ ಕೃಷಿ ಮಾಡಕ್ಕೆ ಹೋದ್ರೂ ಕುಸುಬಿ ಬೀಜ ಇಲ್ಲ. ಮತ್ತೆ ನಮ್ಮ ಜಾಧವ್ ಸಾಹೇಬ್ರ ಪಾಪ ಯಾರ ಪ್ರಗತಿಪರ ರೈತರು ಬೆಳೆದಾರ ಅಂತ ಹುಡುಕಿ ಆ ಜರ್ಮಿನೇಷನ್ ಪರ್ಸೆಂಟೇಜ್ ಮಾಡಿ ಇವನ್ನ ಸಿದ್ದೇಶ್ವರದಲ್ಲಿ ಒಬ್ಬ ರೈತರ ಹತ್ರ ಒಂದು 2 ಕ್ವಿಂಟಲ್ ಕುಸುಬಿತ್ತು. ಅದು 10,000 ರೂಪಾಯಿ ಕ್ವಿಂಟಲ್ ಅನ್ನೋದು ಅವ್ರ ಹತ್ರ ಪ್ರೊಕ್ಯೂರ್ಮೆಂಟ್ ಮಾಡಿ ಬೇಕಾದಂಥ ರೈತರಿಗೆ ಕೂಡ ಸಪ್ಲೈ ಮಾಡಿದ್ರು. ಒಂದು ಸಂದರ್ಭದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹೇಳಿದರು, ಯು ಕ್ಯಾನ್ ಬೈ ದಿ ಪ್ಲಾಟಿನಮ್, ಯು ಕೆನಾಟ್ ಬೈ ದಿ ಡೈಮಂಡ್. ಎಲ್ಲ ವಿಜ್ಞಾನಿಗಳಿಗೆ ಕಾಳಜಿ ಇದೆ. ಅದೇನ ಮುಂದಿನ ದಿನಗಳಲ್ಲಿ ನಮ್ಮ ಜನಗಳದು ಸಹಕಾರ ಬೇಕು. ಒಂದು ತೊಂದರೆ ಆದಾಗ ಯಾರು ತೊಂದರೆ ಮಾಡ್ತಾ ಇದ್ದಾರೆ, ನಾವಿದ್ದು ನಿಮ್ಮ ಜೊತೆ ಅಂತ ತಿಳ್ಕೊಂಡು ಅವ್ರು ಯಾರು ಗಲಾಟೆ ಮಾಡ್ತಾರ ಅವ್ರು ಒತ್ತು ಓಡಿಸೋ ಕೆಲಸ ನೀವು ಮಾಡಬೇಕು. ಅಂದಾಗ ಮಾತ್ರ ಸಂಸ್ಥೆ ಉಳಿತಾವೆ. ಪಾಪ ನಾವೇನೋ ಇಲ್ಲೇ ಚುಂಚೋಳಿ ಇಲ್ಲೇ ಬೀದರ್ ಇದ್ದೀವಿ, ಬೇರೆ ಬೇರೆದವ್ರು ಎಲ್ಲೆಲ್ಲಿಂದ ಬಂದಿರ್ತಾರೆ, ಅವರಿಗೆ ಟ್ಯಾಕಲ್ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ರೈತರ ಸಹಕಾರ ಬೇಕು. ರೈತರು ಮತ್ತು ವಿಜ್ಞಾನಿಗಳ ಸಹಕಾರ ಇದ್ರೆ ಯಾವುದೇ ಒಂದು ಸಂಶೋಧನೆ ಮಾಡಿದ್ದು ಬೀಜ ಆಗಲಿ ಏನೇ ಆಗಲಿ ಅದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಇದು ಈ ವರ್ಷ ಅಂತೂ ಭಾಳ ನಾವೆಲ್ಲ ರೈತರು ಭಾಳ ಕಷ್ಟದಲ್ಲಿದ್ದೀವಿ. ನಮ್ಮ ಹವಾಮಾನ ತಜ್ಞದವ್ರಿಗೆ ಏನು ಹೇಳಿದ್ರು ಎಲ್ಲ ಉಂಟಾಗಿಬಿಟ್ಟಿದೆ. ಅವರಿಗೆ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಎಷ್ಟೋ ಸಲ ಸೆಪ್ಟೆಂಬರ್ 15 ತನಕ ಮಳೆ ಬರುತ್ತೆ, ಆಮೇಲೆ ಬಿಡು ಬರ್ತದೆ. ಆ ಸೆಪ್ಟೆಂಬರ್ 14ರಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ. ಭಾಳ ಮೋರ್ ದೆನ್ 1000 mm ಮಳೆ ಆಗಿದೆ. ಸರಾಸರಿ ಮಳೆ ಬರೀ 800 mm ಇರೋದು ನಮ್ಮ ಜಿಲ್ಲೆಗೆ. ಈಗ ಆಲ್ರೆಡಿ ಡಬಲ್ ಆಗಿದೆ ಸರ್, 1400 mm ಮಳೆ ಆಗಿದೆ. ದಯವಿಟ್ಟು ಯಾರು ಅತಿ ಕೆಡಬೇಡ್ರಿ. ಆದಷ್ಟು ಈ ಥರ ಮಳೆ ಆಗೋದ್ರಿಂದ ಕೂಡ ನಮ್ಮ ಗ್ರೌಂಡ್ ವಾಟರ್ ಎಲ್ಲ ರೀಚಾರ್ಜ್ ಆಗುತ್ತೆ. ಮುಂದಿನ 10-15 ವರ್ಷಗಳ ಕಾಲ ನೀವು ಯಾವುದೂ ತೊಂದರೆ ಇಲ್ಲಾರ್ದಾಗ ನಾವು ಬೆಳೆಗಳನ್ನು ಬೆಳಿಬೋದು. ಅದನ್ನು ಇಂಥವೆಲ್ಲ ಅಡೆತಡೆಗಳು ಬರ್ತಾವೆ ಅಂದ್ರೆ ಅದಕ್ಕೂ ಮಾನಸಿಕವಾಗಿ ಸಿದ್ಧತೆ ಆಗಬೇಕು. ತಮಗೆಲ್ಲ ಗೊತ್ತಿದ್ರು ಹಾಗೆ ಬಿಜಾಪುರ ಅಂದ್ರೆ ಡ್ರೈಲ್ಯಾಂಡ್ ಅಂತೀವಿ. ಅಲ್ಲಿ ಒಂದು ಸಲ ಬೆಳೆದ್ರಂದ್ರೆ 3 ವರ್ಷ ಬರಗಾಲ ಬರ್ತಿತ್ತು. ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಬೇಕು, ಸಂವಿಧಾನಬದ್ಧ ಸಂಸ್ಥೆಗಳ ಶಕ್ತಿ ಕುಗ್ಗಿಸಬೇಕೆಂಬುದು ಕೆಲವರ ಷಡ್ಯಂತ್ರವಾಗಿದೆ. ಹಾಗಾಗಿ ಒಬ್ಬ ದಲಿತ ನ್ಯಾಯಾಧೀಶರ ಮೇಲೆ ಒಬ್ಬ ಕೋಮುವಾದಿ ಶಕ್ತಿ, ಸನಾತನ ಧರ್ಮದ ಶಕ್ತಿ ವಕೀಲ ಶೂ ಎಸೆದಿದ್ದಾರೆ. ಇದು ಕೂಡ ಕೋಮುವಾದಿ ಶಕ್ತಿಗಳ ಒಂದು ಮುಂದುವರೆದ ಭಾಗವಾಗಿದೆ ಎಂದು ಸಂವಿಧಾನ ಸಂರಕ್ಷಣಾ ಸಮಿತಿಯ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ದೇಶದಲ್ಲಿ ಎಲ್ಲಾ ಧರ್ಮೀಯರ ಮೂರ್ತಿಗಳು ಭಗ್ನಗೊಂಡಿವೆ. ಇದೊಂದು ಸಣ್ಣ ವಿಷಯ ಇಟ್ಕೊಂಡು ಅವರ ಮೇಲೆ ಶೂವನ್ನು ಎಸೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ, ಸಂವಿಧಾನ ವಿರೋಧಿಯಾಗಿದೆ. ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರುವುದೇ ಈ ಮನುವಾದಿ ಶಕ್ತಿಗಳ ಒಂದು ಅಸಹನೆಗೆ ಕಾರಣವಾಗಿದೆ ಎನ್ನುವಂತ ಮಾತನ್ನ ಹೇಳಿದರು. ಇನ್ನು ಮುಂದೆ ಈ ಶಕ್ತಿಗಳ ಒಂದು ಅಸಹನೆಗೆ ಕಾರಣ ಆಗಿದೆ. ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ, ಸಂವಿಧಾನ ಇದೆ ಅಂತಾನೆ ಇಂದು ನೀವುಗಳೆಲ್ಲ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಎಂದು ಬೆಲ್ದಾರ್ ಅವರು ಪ್ರತಿಭಟನೆಯಲ್ಲಿ ಒಂದು ಖಡಕ್ ಆಗಿ ಹೇಳಿದರು. ಈಗಾಗಲೇ ಬೀದರ್ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ
ವಿವಿಧ ಸಂಘಟನೆಗಳು, ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಸಂಯುಕ್ತ ನೇತೃತ್ವದಲ್ಲಿ, ವಕೀಲರ ಸಂಘದ ನೇತೃತ್ವದಲ್ಲಿ ಈಗಾಗಲೇ ನಾವು ಏನು ಸನ್ಮಾನ್ಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ BR ಗವಾಯಿ ಮೇಲೆ ಏನು ತನ್ನ ಕಾಲಿಂದ ಶೂ ಎಸೆದು ಅವರು ಟೇಬಲ್ ಮೇಲೆ ಬಿಡಿಸಿ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದಂತಹ ವಕೀಲನ್ನ ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಅವನ ಪ್ರಕೃತಿಯನ್ನ ದಹಿಸಿ ಈಗಾಗಲೇ ನಾವು ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಕೊಟ್ಟದಾಗಿದೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಇದೇ ಹೇಳಕ್ಕೆ ಇಚ್ಛಪಡ್ತೇನೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ದೇಶದ ಕೋಮುವಾದಿ ಶಕ್ತಿಗಳಿಗೆ, ನಾವು ಈ ಭಾರತದ ನಿವಾಸಿಗಳು, ಭಾರತದಲ್ಲಿ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಅದಕ್ಕೆ ಮೂಲ ಕಾರಣ ಈ ಭಾರತ ಸಂವಿಧಾನ, ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಈ ಬಯಸಿನ ಟೈಮಿನಾಗ ಇವೆಲ್ಲ ನಡೆಯೋದು. ನಾನು ಬರೋದೆಲ್ಲ ವ್ಯಾಪ್ತಿಗೆ ಅಂತ ಹೇಳಿದ್ರ ಅವನು ಅದನ್ನು ಅಪಮಾನ ಅಂತ ಸಹಿಸ್ಕೊಂಡಿಲ್ಲ. ಅವನು ಇದು ಒಂದು ಏನ್ ನೆಪ ಮಾಡಿದಾನಂದ್ರೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಂತ BR ಗವಾಯಿ ಅವರು ಬೌದ್ಧ ಸಮಾಜದಿಂದ ಬರ್ತಾರೆ, ದಲಿತ ಸಮಾಜದಿಂದ ಬರ್ತಾರೆ, ಅವರಿಗೆ ಅದು ಸಹನ ಆಗ್ತಾ ಇಲ್ಲ. ಇದರ ಮುಖ್ಯ ಉದ್ದೇಶ, ಒಬ್ಬ ದಲಿತ ವ್ಯಕ್ತಿ, ಒಬ್ಬ ಬೌದ್ಧ ಸಮಾಜದ ವ್ಯಕ್ತಿ ಇವತ್ತು ಸುಪ್ರೀಂ ಕೋರ್ಟಿನ ಜಡ್ಜ್ ಆಗ್ಯಾರ ಅಂತ ಹೇಳಿ ಅವರಿಗೆ ಸಹನ ಆಗ್ತಾ ಇಲ್ಲ ಈ ಮನೋವಾದಿ ಶಕ್ತಿಗಳಿಗೆ. ಆದ್ರೆ ಅವ್ರು ನೆನಪಿಗ್ಬೇಕು, ನೀವು ನಾವು ಎಲ್ಲರೂ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ನಾವು ಉಳಿದಿದ್ದೇವೆ. ಒಂದ್ ವೇಳೆ ಸಂವಿಧಾನ ಇಲ್ಲ ಅಂದ್ರೆ ನೀವು ಇರೋದಿಲ್ಲ. ಯಾಕೆಂದ್ರೆ ನೀವೆಲ್ಲ ಆರ್ಯಾರು ಹೊರಗಿನ ಬಂದವರು, ನಿಮ್ಗೆ ಸಂವಿಧಾನನೂ ಬೇಕಾಗಿಲ್ಲ, ತಿರಂಗ ಝಂಡಾನೂ ಬೇಕಾಗಿಲ್ಲ, ನೀವು ಢೋಂಗಿಗಳಿದ್ದೀರಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ. ಕ್ರಮ ಆಗಲಿಲ್ಲ ಇದುವರೆಗೂ ಯಾವುದೇ, ಬಹಳಷ್ಟು ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ इसका कोई मजहब नहीं है, वो सिर्फ एक सनातन धर्म को बदनाम करने के लिए सनातन धर्म का एक ये ले रहा है, वो स्टैंड ले रहा है। ऐसा कोई धर्म नहीं है जो बाबा साहब अम्बेडकर को नहीं मानता, ऐसा कोई धर्म नहीं है जो देश की सबसे बड़ी अदालत को नहीं मानती। ये जो वकील राकेश किशोर ने अपनी गलती कर गलती को नहीं मानकर जो अपने आप को सनातनी बता रहा है, वो मैं नहीं मानता वो सनातनी है। सनातनी आज यहाँ पर देखिए, हम एक हजारों की तादाद में है, इसमें किसी की कौन सी जात है, किसका कोई भेद नहीं, जात नहीं, सभी लोग उसको खंडन करने यहाँ पर आए हैं। देश का सबसे बड़ी अदालत के जो सबसे बड़े जज को उन्होंने जो गलती की है उसकी फांसी की सजा या उसको देशद्रोही डिक्लेयर करना, देश के जो प्रधानमंत्री है, हम अपनी पार्टी को, अपने जात पात को छोड़ते हुए देश के संविधान को बचाने का काम करने की मैं उनसे अपील करता हूँ। वो खुद उसको 100 मोटो केस कर उसके पर एक्शन ले और ऐसा नेक्स्ट कभी भी कोई ऐसा करने की कोशिश ना करे। मैं आप तमाम देश के सनातनी धर्म के लोगों से और तमाम कम्युनिटी के लोगों से अपील करता हूँ कि वो जो वकील है उसको कड़ी से कड़ी सजा दिलाकर ही हम खामोश बैठे। जय संविधान, जय कर्नाटक, जय कांग्रेस। ಬೀದರ್ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳ ಪ್ರತಿಭೆಗಳು ಮತ್ತೊಮ್ಮೆ ವಿಶ್ವ ಮಟ್ಟದಲ್ಲಿ ಕಂಗೊಳಿಸಿವೆ. ಬೀದರ್ ಜಿಲ್ಲೆಯ ಆದರ್ಶ ವಿದ್ಯಾಲಯ ಜನವಾಡ ಶಾಲೆಯ ವಿದ್ಯಾರ್ಥಿನಿಯರಾದ ಶ್ರೇಯಾ ಮತ್ತು ಸುಕೃತಿ ಇವರಿಂದ ವಿನ್ಯಾಸಗೊಂಡ ಒಂದು ಹೈಡ್ರೋಫೋನಿಕ್ ಫಾರ್ಮಿಂಗ್ ಹಾಗೂ ಆದಿತ್ಯ ಮತ್ತು ಶ್ರೇಯಸ್ ಅವರಿಂದ ನಿರ್ಮಿತವಾಗಿರತಕ್ಕಂಥ ಎಜುಕಿಯಸ್ಕೋ ಎಂಬ ನವೀನ ಮಾದರಿಗಳು ಗ್ಲೋಬಲ್ ಇನ್ನೋವೇಷನ್ ಚಾಲೆಂಜ್ನ ಒಂದು ಫೈನಲಿಸ್ಟ್ ಅಂದರೆ ಅಂತಿಮ ಹಂತಕ್ಕೆ ಅವು ಆಯ್ಕೆಯಾಗಿವೆ. ಇದು ಇವರಿಂದ ವಿನ್ಯಾಸಗೊಂಡ ಮಹತ್ವದ ಒಂದು ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ ತಿಳಿಸಿದರು. ಈ ವಿದ್ಯಾರ್ಥಿಗಳ ಸಾಧನೆಗೆ ಕರ್ನಾಟಕ ಸರ್ಕಾರ, ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ನಡೀತಾ ಇರುವಂತಹ ಅಗಸ್ತ್ಯ ವಿಜ್ಞಾನ ಚಟುವಟಿಕೆ ಕೇಂದ್ರ ಸ್ಫೂರ್ತಿಯಾಗಿದೆ ಎನ್ನುವಂತಹ ಮಾತನ್ನು ಕೂಡ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಹೇಳಿದರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.